ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಕನ್ನಡಿಗರ ಮೇಲೆ ಎಂಇಎಸ್ ನವರ ದೌರ್ಜನ್ಯ ಮತ್ತು ಪುಂಡಾಟಿಕೆಯನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಅದೇ ರೀತಿ ಇಂದು ವಿಜಯಪುರ ನಗರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನ ವಿಜಯಪುರ ಜಿಲ್ಲಾ ಘಟಕದಿಂದ ಎಂಇಎಸ್ ನವರ ವಿರುದ್ಧ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಸರಿ
ಇವತ್ತು ಬೆಳಗಾವಿ ಗಡಿ ವಿವಾದ, ಅದು ಗಡಿ ವಿವಾದ ಅಲ್ಲ, ಅದು ಕನ್ನಡಿಗರ 6 ಕೋಟಿ ಕನ್ನಡಿಗರ ಬೆಳಗಾವಿ, ಅದು ಬಂಗಾರದ ಜಿಲ್ಲೆ ಬೆಳಗಾವಿ. ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡು, ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ, ಅದು ಬಂಗಾರದ ಜಿಲ್ಲೆ. ಆ ಜಿಲ್ಲೆಯನ್ನು ಇವತ್ತು MS-ನವರು ಆಕ್ರಮಣ ಮಾಡ್ಕೋಬೇಕು ಅಂತಕ್ಕಂಥ ಹೊಂಚು ಹಾಕಿ ಇವತ್ತು ಸುಮಾರು 30-40 ವರ್ಷಗಳಿಂದ ಅವರು ಬೆಂಬತ್ತಿದ್ದಾರೆ. ಆದರೂ ಕೂಡ ಅದು ಸಾಧ್ಯ ಇಲ್ಲ. ಇವತ್ತು ಬೆಳಗಾವಿಯಿಂದ 160 ಕಿಲೋಮೀಟರ್ ಗಡಿ ಭಾಗದಲ್ಲಿರ್ತಕ್ಕಂಥ ಯಾವೆಲ್ಲ ಪ್ರದೇಶಗಳನ್ನು ಜತ್ತು, ಸಾಂಗ್ಲಿ, ಮಿರಜು ಇವೆಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರದೇಶಗಳಾದರೂ ಕೂಡ ಆ ಒಂದು ದಬ್ಬಾಳಿಕೆಯಿಂದ ಅವೆಲ್ಲ ಗಡಿ ಪ್ರದೇಶಗಳನ್ನು ಅವರು ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥ MS-ನವರಿಗೆ ನಾವು ಇವತ್ತು ಧಿಕ್ಕಾರವನ್ನು ಹಾಕ್ತಾ ಇದ್ದೇವೆ. ನಾವು ರಾಜ್ಯ ಸರ್ಕಾರಕ್ಕೂ ಕೂಡ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಏನು ಕೊಡ್ತಾ ಇದ್ದೇವೆ ಅಂದರೆ, ಆ MS ಅಂತಕ್ಕಂಥ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಮತ್ತು MS-ನವರನ್ನು ಗಡೀಪಾರು ಮಾಡಬೇಕು. ಆ ಸಂಘಟನೆ ಇಲ್ಲದೆ ಹೋದರೆ ನಾವು ಕನ್ನಡಿಗರು ಶಾಂತಿಯಿಂದ ಇರ್ತೇವೆ ಅಂತಕ್ಕಂಥದ್ದನ್ನು ಇವತ್ತು ನಾವು 6 ಕೋಟಿ ಕನ್ನಡಿಗರಿಗೆ ನಾನು ವಿನಂತಿ ಮಾಡ್ಕೋತೇನೆ. 6 ಕೋಟಿ ಕನ್ನಡಿಗರ ಒಂದು ಮೂಲಭೂತ ಸಮಸ್ಯೆಗಳಾಗಿರ್ತಕ್ಕಂಥ 110-15 ಏನು ನಮ್ಮ ಬೇಡಿಕೆಗಳಿವೆ. ಇವತ್ತು ಕೃಷಿ ಸಂಬಂಧಪಟ್ಟಂಥದ್ದು ಇರ್ಬೋದು, ರೈತರ ಹೋರಾಟ ಇರ್ಬೋದು, ಕೂಲಿ ಕಾರ್ಮಿಕರ ಹೋರಾಟ ಇರ್ಬೋದು, ಕೇಂದ್ರ ಸರ್ಕಾರದ ಖಾಲಿ ಇರತಕ್ಕಂಥ ರೈಲ್ವೆ ಪೋಸ್ಟ್, ಹೀಗೆ ಮತ್ತು ಮಹದಾಯಿ, ಕಾವೇರಿ ಮತ್ತು ಕೃಷ್ಣೆ ಸಂಬಂಧಪಟ್ಟಂಥ ನೀರಾವರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು, ಇವೆಲ್ಲವುಗಳು ಈಡೇರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ನಾವು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡಿಕೊಳ್ಳೋದ್ರ ಮೂಲಕ ಮತ್ತು ಎಚ್ಚರಿಕೆ ಗಂಟೆಯನ್ನು ಕೊಡೋದ್ರ ಮೂಲಕ ಇಡೀ ಕರ್ನಾಟಕದ ಕನ್ನಡಿಗರು ಇರ್ತಕ್ಕಂಥ ನೇತೃತ್ವದ ಸಾರಾ ಗೋವಿಂದು, ವಾಟಾಳ್ ನಾಗರಾಜ್ ಅವರು, ಶಿವರಾಮೇಗೌಡರು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರುಗಳು ಮೊನ್ನೆ ನಡೆದಂಥ ಬೆಳಗಾವಿಯ ಒಂದು ಬಂದ್ ಕರೆ ಕೊಟ್ಟಿದ್ದೀವಿ. ಏನೊಂದು ಆ ಪ್ರತಿಭಟನಾ ರ್ಯಾಲಿಯಲ್ಲಿ 22ರಂದು ಏನು ಘೋಷಣೆ ಕೂಗಿದ್ರು, ಆ ಒಂದು ಪ್ರತಿಫಲದ ಇದ್ರ ಅಂಗವಾಗಿ ಇವತ್ತು ನಾವು ಬಿಜಾಪುರ ಜಿಲ್ಲೆಯಿಂದ ಮಹಿಳಾ ಘಟಕ ಮತ್ತು ಎಲ್ಲ ಜಿಲ್ಲಾ ಘಟಕದಿಂದ ನಾವು ಬೆಂಬಲವನ್ನು, ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಶ್ರೇಷ್ಠಮಾನ್ಯ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಇದೆ. ಹೌದು, ಕರ್ನಾಟಕ ಬಂದ್ ಮಾಡಲಿಕ್ಕೆ ಮೇನ್ ಮುಖ್ಯವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಿಡ್ಕೊಂಡೆ ನಾವು ಬಂದ್ ಕರೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ನಾಯಕರು. ಬಂಧುಗಳೇ, ಕರ್ನಾಟಕದ ಕನ್ನಡದ ಅಸ್ಮಿತೆಯನ್ನು ಬೆಳೆಯಲು, ಉಳಿಯಲು ಪಣತೊಟ್ಟು ಜನ್ಮ ತಾಳಿದ ರಾಜ್ಯ ಮಟ್ಟದ ಕನ್ನಡ ಸಂಘಟನೆಗಳ ಪರವಾಗಿ, ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಪರವಾಗಿ ಇಂದು MES ಪುಂಡಾಟಿಕೆಯನ್ನು ವಿರೋಧಿಸಿ ಕರ್ನಾಟಕ ಬಂದ ಕರೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಪೂರ್ಣ ಬೆಂಬಲ ನೀಡುವ ಜೊತೆಗೆ MES ಪುಂಡಾಟಿಕೆಗಳು ದಿನನಿತ್ಯ ಸುಮಾರು 1 ತಿಂಗಳ ಕಾಲ ಮೇಲಿಂದ ಮೇಲೆ ಕನ್ನಡದ ಅಸ್ಮಿತೆಯನ್ನು ಉಳಿಯಲು ಸಂಚು ಹಾಕಿ ಆ ನಿಟ್ಟಿನಲ್ಲಿ ತಮ್ಮ ಪುಂಡಾಟಿಕೆಯನ್ನು ಮುಂದುವರಿಸಿದ್ದು ನಾವು ಖಂಡಿಸ್ತಾ ಇದ್ದೇವೆ. ಬಂಧುಗಳೇ, ಕರ್ನಾಟಕದ ಗಡಿ ಭಾಗಗಳಲ್ಲಿ ಬಿಜಾಪುರ ಇರ್ಬೋದು, ಬೀದರ್ ಇರ್ಬೋದು, ಜತ್ ಇರ್ಬೋದು, ಬೆಳಗಾವಿ ಇರ್ಬೋದು, ನಮ್ಮ ಗಡಿ ಜಿಲ್ಲೆ ಬಿಜಾಪುರದ ನಾಗ್ಠಾಣ್ ಇರ್ಬೋದು, ಇಂಥ ಅನೇಕ ಜಿಲ್ಲೆಗಳಲ್ಲಿ MES ಪುಂಡಾಟಿಗಳನ್ನು ಒಂದು ಕಿವಿಮಾತು ಹೇಳಬಯಸುತ್ತಾ ಇದ್ದೇನೆ. ಅದೇನಪ್ಪ ಅಂದ್ರೆ, ಮರಾಠಿ ಮಾಧ್ಯಮದ ಶಾಲೆಗಳು ನಿರಂತರವಾಗಿ ಅಭಿವೃದ್ಧಿ ಪರವಾಗಿ ಶಾಂತಿಯುತವಾಗಿ ನಡೆದನ್ನು ಅವರು ಇದನ್ನು ಅರ್ಥ ಮಾಡ್ಕೋಬೇಕು, ತಿಳಿದುಕೊಳ್ಳಬೇಕು. ಆ ಎಲ್ಲ ಶಾಲೆಗಳಿಗೆ ಸಹೋದರತ್ವ ಬಾಂಧವ್ಯವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಕನ್ನಡಿಗರ ಮೇಲೆ ಇದೆ. ಅದನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಇಡೀ ಕನ್ನಡಿಗರು ಇದನ್ನು ಕಣ್ಣಾರೆ ಕಾಣ್ತಾ ಇದ್ದಾರೆ. ಇದಕ್ಕೆ ನಾವು ಮೇನಾಮಿಷ ಮಾಡತಕ್ಕದ್ದು ಯಾವ ಸಂದೇಹವಿಲ್ಲ. ಬಂಧುಗಳೇ, MES ಪುಂಡಾಟಿಕೆಯ ಒಂದು ಹಂತದಲ್ಲಿ ನಾವು ನಮ್ಮ ತಾಳ್ಮೆಯನ್ನು ಒಂದು ವೇಳೆ ಇದೇ ರೀತಿ ಮುಂದುವರೆದು ನಮ್ಮ ತಾಳ್ಮೆಯನ್ನು ಅವರು ಪರೀಕ್ಷಿಸಿದರೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗ ಸಹೋದರ ವೀರ ಸುಂದರ ಲಕ್ಷ್ಮಣ ಆಗಲಿಕ್ಕೆ ಸಾಧ್ಯ ಇದೆ. ಕರ್ನಾಟಕದ ಪ್ರತಿಯೊಬ್ಬ ಸಹೋದರಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಆಗಲಿಕ್ಕೆ ಸಾಧ್ಯ ಇದೆ. ನಮಗೆ ಯುದ್ಧ ಬೇಡ, ನಮಗೆ ಹಿಂಸೆ ಬೇಡ, ನಾವು ಶಾಂತಿ ಪ್ರಿಯರು, ನಾವು ಕನ್ನಡಿಗರು, ಕನ್ನಡದ ಅಸ್ಮಿತೆಗಾಗಿ ನಾಡಪ್ರಭು ಕೆಂಪೇಗೌಡರು ಇರ್ಬೋದು, ಅನೇಕ ಕನ್ನಡ ಪರ ಸಂಘಟನೆಗಳ ರಾಜ್ಯ ಮುಖಂಡರು ಇರ್ಬೋದು. ಆ ನಿಟ್ಟಿನಲ್ಲಿ ದಶಕಗಳ ಕಾಲ ಕನ್ನಡ ಉಳಿವಿಗಾಗಿ ಶಾಂತಿಯುತ ಹೋರಾಟವನ್ನು ಮಾಡಿದ್ದು ಈ ನಾಡು ಎಂದು ಮರೀಲಿಕ್ಕೆ ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಇಂದು ಕರ್ನಾಟಕದ ಬಂದ್ ಕರೆಗೆ ಬೆಂಬಲಾರ್ಥಕವಾಗಿ ನೀಡ್ತಕ್ಕಂಥ ಒಂದು ಬೆಂಬಲವನ್ನು
ನಾವು ಸಮರ್ಥ ರೀತಿಯಿಂದ ಇದನ್ನು ನಿರ್ವಹಿಸ್ತಾ ಇದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ MES ಪುಂಡಾಟಿಗಳನ್ನು ಮುಂದುವರೆದಾದರೆ ಉಗ್ರವಾದ ಹೋರಾಟ ಸ್ವರೂಪವನ್ನು ತೆಗೆದುಕೊಳ್ಳಲು ಆ ನಿಟ್ಟಿನಲ್ಲಿ ಅಲ್ಲಿ ಮುಂದಿನ ಆಗ್ತಕ್ಕಂಥ ಅನಾಹುತಗಳಿಗೆ MESರೇ ಕಾರಣಭೂತರಾಗ್ತಾರೆ ಅಂತ ನನ್ನ ಅಭಿಪ್ರಾಯವನ್ನು ಹೇಳಿ, ಇವತ್ತಿನ ದಿವಸ ನಾವು ಕನ್ನಡ ಪರ ಹೋರಾಟವನ್ನು ಇವತ್ತು ಇಟ್ಕೊಂಡಿದ್ದೀವಿ ಈ ಸಂಸ್ಥೆ ವತಿಯಿಂದ. ನಮಗೇನಿಲ್ಲ, ನಮ್ಮ ಜನಕ್ಕೆ ಯಾಕೆ ಅವ್ರು ಕೆಣಕ್ತಾರೆ ಅನ್ನೋದೇ ನಮ್ಮ ಪ್ರಶ್ನೆ ಆಗ್ಯದ. ನಾವಂತೂ ಅವ್ರಿಗೆ ಕೆಣಕಾಕತ್ತಿಲ್ಲ. ಅವ್ರು ಯಾರೇ ಬಂದರೂ ಸದ್ಯಕ್ಕೆ ನಾವು ಯಾವುದೇ ರೀತಿಯಿಂದ ತೊಂದರೆ ಕೊಡ್ಲಿಕ್ಕತ್ತಿಲ್ಲ. ಆದರೆ ನಮ್ಮ ಕಂಡಕ್ಟ್ರ್ ಅವರು ಹೋದಾಗ ಅವರಿಗೆ ಮರಾಠಿ ನೀವು ಮಾತಾಡ್ಬೇಕಂತೇಳಿ ಒತ್ತಾಯ ಹೇರಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವರು ಸತ್ತು ಉಳಿಯುವಂಥದ್ದು ಒಂದು ಕೃತ್ಯವನ್ನು ಮಾಡಿದರು. ಅದು ಯಾಕೆ ಮಾಡಿದ್ರು ಅನ್ನೋದು ಪ್ರಶ್ನೆ ಅದ. ನಮಗೇನು ಅವ್ರದ್ದೇನು ನಾವು ಕಸ್ಕೊಳಕತ್ತಿಲ್ಲ, ಅವ್ರದ್ದೇನೂ ಬೇಡಕತ್ತಿಲ್ಲ. ಅವ್ರು ನಮ್ದು ಕಸ್ಕೊಳ್ಳಿಕ್ಕೆ ಬಂದಾರಲ್ಲ, ನಮ್ದು ಇರೋದನ್ನು ನಾವು ಯಾರಿಗೆ ಕೊಡೋದಿಲ್ಲ. ಒಂದು ನಮ್ಮ ಹಡದ ತಾಯಿನ ಯಾರೋ ಕಿತ್ಕೊಂಡು ಹೋಗ್ತಾರಂದ್ರೆ ಕೊಡ್ಲಿಕ್ಕೆ ಸಾಧ್ಯನಾ? ನಮ್ಮ ತಾಯಿನ ನಾವು ಬಚಾವ್ ಮಾಡೋದಂಥದ್ದು ಇವತ್ತು ನಮ್ಮದು ಒಂದು ಕರ್ತವ್ಯ ಅದ. ನಾವು ಆ ಕರ್ತವ್ಯದೊಳಗೆ ನಿರತ ಆಗಿರ್ತೀವಿ. ಯಾವತ್ತೂ ನಾವು ಕನ್ನಡ ಪರ ನಾವು ಹೋರಾಟನ ಮಾಡ್ತೀವಿ. ಕನ್ನಡಕ್ಕೆ ಎಲ್ಲೇ ಧಕ್ಕೆ ಆದರೂ ನಾವು ಸುಮ್ಮ ಕೊಡೋದಿಲ್ಲ. ನಾವು ಅದ್ರ ವಿರುದ್ಧ ನಾವು ನಿಂದಿರ್ತೀವಿ ಅಂತ ಹೇಳ್ತೀನಿ. ಇದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಅಂತ ನಾನು ಈ ಮೂಲಕ ಬೇಡ್ಕೊತಾ ಇದ್ದೀನಿ. ಧನ್ಯವಾದ. ಇವತ್ತು ನಾವು ನಮ್ಮ ಬೆಳಗಾವಿಯನ್ನು ಅವರು ನಮಗೆ ಕೊಡು ಅನ್ಲಿಕ್ಕತ್ತಾರ. ನಾವು ಅದನ್ನು ಕೊಡೋದಿಲ್ಲ. ಅದನ್ನ ಯಾಕೆ ನಾವು ಕೊಡಬೇಕು? ಸುಮ್ಮಿದ್ರೆ ಸರಿ, ಇಲ್ಲಾಂದ್ರೆ ಇದಕ್ಕಿಂತ ಘೋರವಾದಂಥ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಇವತ್ತು ಯಾಕೆ ನಾವು ಶಾಂತ ರೀತಿಯಿಂದ ಮಾಡ್ಲಿಕ್ಕತ್ತೀವಿ ಅಂದ್ರೆ ಮಕ್ಕಳದ್ದು ಎಕ್ಸಾಮ್ ನಡೆದಾವ್, SSLC ಎಕ್ಸಾಮ್. ಜಾಸ್ತಿ ಗದ್ದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಸೌಮ್ಯವಾಗಿ ಈ ಪ್ರತಿಭಟನೆಯನ್ನು ಮಾಡಿವಿ. ನಮ್ಮ ಕನ್ನಡ ಪರ, ನಮ್ಮ ಕನ್ನಡಿಗರಿಗೆ ಆದ ಅನ್ಯಾಯದ ವಿರುದ್ಧ ನಾವು ಮಾಡ್ತಾ ಇದ್ದೀವಿ. ಮುಂದೆ ಅವರು ಇದೇ ರೀತಿ ಮಾಡಿದ್ರೆ ಇದಕ್ಕಿಂತ ಘೋರವಾದಂಥದ್ದು ನಾವು ಇದನ್ನ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಿದ್ದಾರೆ, ಇವರೆಲ್ಲರೂ ಸೇರಿ ನಮ್ಮ ಮಹಿಳೆಯರಿದ್ದಾರೆ. ಇವತ್ತು ನಮ್ಮ ಮೇಡಮ್ ಟಂಗ್ಸಾಲಿ ಮೇಡಮ್ ಅವರು ಆಯಿತು, ಇಲ್ಲಿರುವಂಥ ಎಲ್ಲರೂ ನಮ್ಮ ವಿಜಯ ಬಿರಾದರ್ ಆದು ನಾವೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ನಮ್ಮ ಕರ್ತವ್ಯ ಐತೆ. ಕನ್ನಡವನ್ನು ನಮ್ದು ಬೆಂಬಲ ಅದ, ಎಲ್ಲ ಹೆಣ್ಮಕ್ಳದ್ದು ಬೆಂಬಲ ಅದ. ಆದರೆ ಇದು ನಾವು ಮೊದಲೇ ದಿವಸ ಮೀಟಿಂಗ್ ಮಾಡಲಿ ಏಕ್ದಮ್ ನಿಂತು ಬಿಟ್ಟಿವಿ. ಹೀಗಾಗಿ ಜನ ಇವತ್ತು ಕಡಿಮೆ ಇರ್ಬೋದು, ಆದರೆ ಇದು ಗಟ್ಟಿ ಕಾಳು ಇಲ್ಲಿ ಸೇರಿರುವಂಥವ್ರು ಎಲ್ಲರೂ. ನೆಕ್ಸ್ಟ್ ಏನೈತಲ್ಲ, ಇದೇ ರೀತಿ ಅವರು ಪುಂಡಾಟ ಮಾಡಿದ್ರೆ ನಾವು ಸುಮ್ಮಿರೋದಿಲ್ಲ. ನಾವು ಹೆಣ್ಮಕ್ಳೇ ನಾವು ಕೈ ಒಳಗೆ ಬಂದಕ್ಕೆ ಹಿಡ್ಕೋಬೇಕಾಗ್ತದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರು ಮತ್ತು ಕರವೇ ಕಾರ್ಯಕರ್ತರು ಎಲ್ಲರೂ ಇಲ್ಲಿಗೆ ಕರ್ನಾಟಕ ಬಂದ ಆದೇಶ ಮೇರೆಗೆ ನಾವು ಎಲ್ಲರಿಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇತ್ತು. ಇದಕ್ಕೆ ನಾವು ಮುಂದೂ MES ಪುಂಡಗಡಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ನಾಡದಲ್ಲಿ ನೀವು ಏನು ಹಲ್ಲೆ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಮತ್ತು ನಮ್ಮ KSRTC ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು ಇದು ಲಾಸ್ಟ್. ಇದಕ್ಕೆ ಮುಂದೆ ಇದು ಆಗಬಾರ್ದು. ಇದು ಆಗಿತ್ತಂದ್ರೆ ಇದಕ್ಕೆ ಉಗ್ರ ಹೋರಾಟ ಮತ್ತು ಉಗ್ರ ಮುಂದೆ ಏನು ಮಾಡ್ತೀನಿ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಶಿವರಾಮೇಗೌಡರು ಮತ್ತು ವಾಟಾರ್ ನಾಗರಾಜ್ ಅವರ ಆದೇಶ ಮೇರೆ ಇವತ್ತು ಕರ್ನಾಟಕ ಬಂತಂದ್ರೆ ಅವರಿಗೆ ನಾ ಸಂಪೂರ್ಣ ಬೆಂಬಲ ಕೊಟ್ಟಿದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.